ಔಷಧ ದಾನ ಅಂತಂದ್ರೆ ಎಷ್ಟು ಹಾಸ್ಪಿಟಲ್ಗಳನ್ನು ಕಟ್ಟಿದ್ರು, ಅತ್ಯಂತ ಕಡಿಮೆ ಬೆಲೆಗೆ ಚಿಕಿತ್ಸೆ ಸಿಗುವಂತೆ ಮಾಡಿದ್ರು. ಅಭಯದಾನ ಮಾಡ್ತಾರೆ. ಎಷ್ಟು ಜನರಿಗೆ ಅಭಯದಾನ ಅಂತಂದ್ರೆ ಅನ್ಇಮ್ಯಾಜಿನಬಲ್. ನಾನು ಸುಮ್ಮನೆ ನಿಮ್ಗೆ ಹೇಳಬೇಕು, ಲೆಕ್ಕ ಕೊಡಬೇಕು ಅಂತಾದ್ರೆ, ನೀವು ಊರುಗಳ ಕೆರೆಗಳ ವಿಚಾರಕ್ಕೆ ಬಂದ್ರೆ ಹೆಚ್ಚು ಕಡಿಮೆ 1035 ಕೆರೆಗಳನ್ನು ರಿಜುವಿನೇಟ್ ಮಾಡಿರೋದು. ನಾನು ಇತ್ತೀಚೆಗೆ ಒಬ್ಬ ಕೆರೆ ತಜ್ಞರ ಜೊತೆ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು, ಐ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ಯಶ್ ಒಂದ್ಸಲ ಮಾತಾಡ್ತಾ ಹೇಳಿದ್ರಂತೆ, ಒಂದು 100 ಕೆರೆ ಅದು ರಾಜ್ಯದಲ್ಲಿ ಮಾಡಬೇಕು ಅಂತ. ಅವ್ರು ಹೇಳಿದ್ರಂತೆ 100 ಕೆರೆ ಬಹಳ ಕಷ್ಟ ಯಶ್, ಒಂದು 2-3 ಕೆರೆ ಮಾಡೋಣ ನಾವು ಅಂತ. ಅವ್ರು ಕೇಳಲಿಲ್ಲ, ಮಾಡಲೇಬೇಕು, ನೀವ್ಯಾಕೆ ಕಡಿಮೆ ಮಾಡ್ತೀರಾ, ಐ ಆಮ್ ರೆಡಿ ಅಂತ. ಸೊ ಗವರ್ಮೆಂಟ್ ರೆಡಿ ಇತ್ತು, ಅವ್ರ ಜೊತೆ ಕೈ ಜೋಡಿಸ್ತು ಮಾಡಬೇಕು ಅಂತ. ಇವರು 8,000 ಕೆರೆಗಳನ್ನು ನೋಡಿ 112 ಕೆರೆಗಳ ಪಟ್ಟಿಯನ್ನು ಕೊಟ್ಟರು. ಆದರೆ ಅಷ್ಟೊತ್ತಿಗೆ ಬೇರೆ ಬೇರೆ ಸಮೀಕರಣಗಳಾದವು. ಯಶ್ ಅದರಿಂದ ಹೊರಗಡೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಅದನ್ನು ಇವರು ನೋಡಿ, ವೀರೇಂದ್ರ ಹೆಗಡೆ ಅವರು ನೋಡಿ, ಆ 112 ಕೆರೆಗಳನ್ನು ಪುನರುಜ್ಜೀವನಗೊಳಿಸಿದ್ದಲ್ಲದೆ ರಾಜ್ಯದಲ್ಲಿ 1,000 ಕೆರೆಗಳ ಪುನರುಜ್ಜೀವನಗೊಂಡಿದೆ. ಅಜಿತ್, 1 ಎಕರೆಯಿಂದ 15 ಎಕರೆ ವಿಸ್ತಾರವಿರುವಂಥ ಕೆರೆ ಸರ್ಕಾರ ಮಾಡಲಿಲ್ಲ. ಸರ್ಕಾರದ ಹತ್ರ ಇಷ್ಟು ನಿಯತ್ತಾಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ದೌರ್ಬಲ್ಯಗಳು ಬೇರೆ ಬೇರೆ ಇವೆ. ಅಷ್ಟೇ ಅಲ್ಲ, ಇವತ್ತು ಇವರೆಲ್ಲ ಬೈತಾರಲ್ಲ, ಇವರೆಲ್ಲ ಬ್ಯಾಂಕಿಂಗ್ ವ್ಯವಹಾರ ನಡೆಸ್ತಾರೆ ಅಂತ. ಹೆಚ್ಚು ಕಡಿಮೆ ರಾಜ್ಯದಲ್ಲಿ 6.5 ಲಕ್ಷ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿವೆ. ಅದರಲ್ಲಿ 55 ಲಕ್ಷ ಪರಿವಾರಗಳಿವೆ. 55 ಲಕ್ಷ ಕುಟುಂಬಗಳಿಗೆ ಬ್ಯಾಂಕಿನ ಮೂಲಕ ಸಾಲ ಕೊಡಿಸಿದ್ದಾರೆ. ಎಷ್ಟು? 1.5 ಲಕ್ಷ ಕೋಟಿ ರೂಪಾಯಿ, 1.25 ಲಕ್ಷ ಕೋಟಿ ರೂಪಾಯಿ. ಇವತ್ತಿನವರೆಗೂ ಔಟ್ಸ್ಟ್ಯಾಂಡಿಂಗ್ 25,000 ಕೋಟಿ ರೂಪಾಯಿ ಇದೆ. ಜನ ಯಾಕೆ ವಾಪಸ್ ಕೊಡ್ತಾರೆ ಗೊತ್ತಾ? ಮಂಜುನಾಥನ ಫೋಟೋ ಇದೆ, ನಾವು ಏನೂ ತೊಂದರೆ ಕೊಡಬಾರ್ದು ಅಂತ ಪ್ರೀತಿಯಿಂದ ವಾಪಸ್ ಕೊಡ್ತಾರೆ. ಹಂಗ ಅನ್ಸುತ್ತೆ. ಬಟ್ ಮಾಡೋದ್ ದುಡ್ಡು ಇವ್ರು ಕೊಡೋದಲ್ವಲ್ಲ. ಯಾರಿಗೆ ಬ್ಯಾಂಕ್ ಹಣ ಕೊಡ್ಲಿಕ್ಕೆ ಸಿದ್ಧ ಇರಲ್ವೋ, ಯಾರಿಗೆ ಶ್ಯೂರಿಟಿ ಇಲ್ವೋ, ಅವರಿಗೆ ಶ್ಯೂರಿಟಿ ಮಂಜುನಾಥ, ಅವರಿಗೆ ಶ್ಯೂರಿಟಿ ವೀರೇಂದ್ರ ಹೆಗಡೆ. ಅವ್ರ ಪರವಾಗಿ ನಾನು ನಿಲ್ತೀನಿ, ದಯವಿಟ್ಟು ಅವರಿಗೆ ಸಾಲ ಕೊಡಿ ಅಂತ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡು ಇವರು ಎಕ್ಸ್ಟೆಂಡೆಡ್ ಹ್ಯಾಂಡ್ ಆಗಿ ಕೊಡ್ತಾರೆ. ಸಾಲ ಇವ್ರ ಅಕೌಂಟಿಗೆ ಬರೋದಿಲ್ಲ, ನೇರವಾಗಿ ಅಲ್ಲಿಗೆ ಹೋಗುತ್ತೆ. ಬ್ಯಾಂಕ್ ನೇರವಾಗಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಒಟ್ಟಾರೆ ಕಲೆಕ್ಷನ್ ಅಂತ 1-1.5% ಇವ್ರಿಗೆ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂತಂದ್ರೆ ಮ್ಯಾನೇಜ್ಮೆಂಟಿಗೆ ಅಂತ ಕೊಡುತ್ತೆ. ಅದು ಹೆಂಗ್ರಿ ಲೇವಾದೇವಿ ವ್ಯವಹಾರ? ಅವನು ನಿರ್ಲಜ್ಜನಾಗಿ ಹೋದ ಕಡೆ ಹೇಳ್ತಾನಲ್ಲ, ಮಂಡ್ಯದಲ್ಲಿ ಹೊಡಿಲಿಕ್ಕೆ ಹೋಗಿದ್ರು ಜನ, 40% ತಗೊಳ್ತಾರೆ ಅಂತ ಹೇಳ್ತಾರೆ. ಒಟ್ಟಾರೆ ತೆಗೆದುಕೊಂಡ್ರೆ 14%. ಬಟ್ ಅದು ಕಡಿತದ ಬಡ್ಡಿ ದರ ಅನ್ನೋ ಲೆಕ್ಕಕ್ಕೆ ಬಂದರೆ 7% ಬಡ್ಡಿ ಆಗುತ್ತೆ. ಅದು ಬ್ಯಾಂಕಿನ ರೂಲ್ಸ್ ಏನಿದೆಯೋ ಅದಕ್ಕೆ ತಕ್ಕಂತೆ ನಡೆಯುತ್ತೆ. ಹೀಗಾಗಿ ಇವತ್ತು ಹಳ್ಳಿಗಳಲ್ಲಿ ಜನ ಈ ವಿಚಾರವನ್ನು ಕೇಳಿದಾಗ ಕುಪಿತರಾಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಯಾವುದೋ ಹಳ್ಳಿಯ ಹೆಣ್ಣು ಮಗಳಿಗೆ ಅವನ ಮಗನನ್ನು ಓದಿಸ್ಲಿಕ್ಕೆ ಹಣ ಇಲ್ಲ ಅಂತಂದಾಗ ಈ ಸಾಲದಲ್ಲಿ ಮಾಡ್ತಾಳೆ. ಯಾವುದೋ ಹಳ್ಳಿಯ ಹೆಣ್ಣು ಮಗಳಿಗೆ ಮನೆಗೆ ಪೇಂಟ್ ಮಾಡಿಸ್ಬೇಕು ಅಂತಂದಾಗ ಇಲ್ಲಿ ದುಡ್ಡು ಸಿಗುತ್ತೆ.